ಜಾಯ್ಫುಲ್ ಮ್ಯಾಥಮೆಟಿಕ್ಸ್ 2ನೇ ತರಗತಿಯ ಪಾರ್ಟ್ 1ನಲ್ಲಿ ಬರುವಂತಹ ಫಸ್ಟನೇ ನೋಡ್ರಿ ಇಲ್ಲಿ 26-27ನೇ ಸಾಲಿನಲ್ಲಿ ಬೈಲಿಂಗಲ್ಗೆ ಸಂಬಂಧಪಟ್ಟಂತಹ ಮ್ಯಾಥ್ಸ್ನಲ್ಲಿ ಫಸ್ಟ್ನೇ ಲೆಸನ್ನು ಎ ಡೇ ಹಟ್ ದ ಬೀಚ್ ಅಂದರೆ ಸಮುದ್ರ ತೀರದಲ್ಲಿ ಒಂದು ದಿನ ಅಂತೇಳಿ ಏನು ಪಾಠ ಇದೆ ಈ ಲೆಸನ್ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ತೆಂಗಿನಕಾಯಿಗಳನ್ನು ಎಣಿಸ್ಬೇಕು, ಅವ್ರು ಕೇಳ್ತಾರೆ ಕ್ವಶನ್ಸ್ನ. ಇಲ್ಲಿ ತೆಂಗಿನಕಾಯಿಗಳನ್ನ ಎಣಿಸ್ಬೇಕು. ನೆಕ್ಸ್ಟು ಇಲ್ಲಿರುವಂತಹ ಮಣಿಗಳ ಬಗ್ಗೆ ಕೇಳ್ತಾರೆ. ಇಲ್ಲಿರುವಂತಹ ಮಣಿ ಇದಾವಲ್ಲ ಅವ್ರ ಬಗ್ಗೆ ಕ್ವಶನ್ಸ್ ಇರ್ತವೆ, ಮತ್ತು ಬಲೂನ್ಸ್ಗಳ ಬಗ್ಗೆ ಇರ್ತವೆ. ನೆಕ್ಸ್ಟು ಇಲ್ಲಿ ಫ್ರೂಟ್ಸ್ಗಳ ಬಗ್ಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಎಷ್ಟೆಷ್ಟಿದ್ದಾವೆ ಅಂತ. ನೋಡಿ ಇಲ್ಲಿ ತೆಂಗಿನಕಾಯಿ ಕೇಳಿದರೆ ಅಲ್ಲಿ ಎಣಿಸಿ ಬರೆಯುವಂಥದ್ದು, ದೋಣಿಗಳು ಕೇಳಿದರೆ ದೋಣಿಗಳನ್ನು ಎಣಿಸಿ ಬರೆಯುವಂಥದ್ದು, ಮಕ್ಕಳು ಕೇಳಿದರೆ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತ ಎಣಿಸಿ ಬರೆಯುವಂಥದ್ದು, ಕಿತ್ತಳೆ ಹಣ್ಣುಗಳು ಎಷ್ಟಿದ್ದಾವೆ ಅಂತ ಎಣಿಸಿ, ಆರೆಂಜ್ ಎಷ್ಟಿದ್ದಾವೆ ಅಂತ ಎಣಿಸಿ ಬರೆಯುವಂಥದ್ದು, ಅಂದರೆ ಚಿತ್ರ ನೋಡಿ ಎಣಿಸಿ ಬರೆಯುವಂಥದ್ದು. ನೆಕ್ಸ್ಟ್ ಬಂದರೆ ಅಲ್ಲಿ ನಕ್ಲೆಸ್ ಇದ್ವು, ಅಜ್ಜಿ ಜೋಡಿಸ್ತಾ ಇದ್ದಲ್ಲ, ಕಪ್ಪೆ ಚಿಪ್ಪು ಮಾರಲಿಕ್ಕೆ ಜೋಡಿಸ್ತಿದ್ವಲ್ಲ, ಅದರ ಆಧಾರದ ಮೇಲೆ ಇವುಗಳನ್ನು ಎಣಿಸಿ ಎಷ್ಟು ಜೋಡಣೆ ಆಗ್ತವೆ, ಎಷ್ಟು ಗ್ರೂಪ್ ಆಗ್ತವೆ, ಎಷ್ಟು ಉಳಿತವೆ. ನೋಡಿರಿ ಬಲೂನ್ಸ್ ಬಗ್ಗೆ ಕೇಳಿರುವಂಥದ್ದು, ಇಲ್ಲಿ ಬಲೂನ್ಗಳ ಬಗ್ಗೆ. ಅಂದರೆ ಚಿತ್ರವನ್ನು ನಾವು ಸಂಪೂರ್ಣವಾಗಿ ಗಮನಿಸಿ ಅದರ ಆಧಾರದ ಮೇಲೆ ನಾವೇನು ಮಾಡಬೇಕು, ಈ ಲೆಕ್ಕಗಳನ್ನು ಮಾಡುವಂಥದ್ದು. ನೆಕ್ಸ್ಟು ನೋಡ್ರಿ ಇಲ್ಲಿ ಈ ಸುರಭಿ ಹತ್ರ ಈ ಸುರಭಿ ಹತ್ರ ಏನಿದ್ದಾವೆ, ಈ ಕಪ್ಪೆ ಚಿಪ್ಪುಗಳ ಮಣಿ ಇದ್ದಾವೆ. ಒಂದೊಂದು ಮಣಿಯಲ್ಲಿ 1 2 3 4 5 ಇದ್ದಾವೆ. ಈ ರೀತಿ ಮಣಿಗಳನ್ನು ಎಣಿಸಿ ಲೆಕ್ಕವನ್ನು ಮಾಡೋದ್ರ ಬಗ್ಗೆ ಕೇಳಿರುವಂಥದ್ದು. ನೋಡಿಲ್ಲಿ ಸುರಭಿ ಗುಂಪುಗಳು ಎಷ್ಟು ಮಾಡಿದ್ಲು, ಉಳಿದವೆಷ್ಟು ಅಂತೇಳಿ. ಮತ್ತು ನೆಕ್ಸ್ಟು ಅವ್ರ ಮದರ್ ಮಾಡಿರುವಂತಹ ಮಣಿಸರ, ಇದ್ರ ಬಗ್ಗೆ ಕ್ವಶನ್ಸನ್ನು ಕೇಳಿರುವಂಥದ್ದು, ಅವುಗಳನ್ನು ಎಣಿಸಿ ಬರೆಯುವಂಥದ್ದು. ಇಲ್ಲಿ ಮೇಯ್ನು ಯಾವುದೇ ಒಂದು ಪ್ಯಾಕಲ್ಲಿ ತಗೊಂಡ್ರೆ ಪ್ಯಾಕ್ಸ್ ಆಫ್ 10, ಒಂದು ಪ್ಯಾಕಲ್ಲಿ 10 ಇರಬೇಕು. ನೀವು ನೋಡಿರಿ, ಪೆನ್ನಿನ ಪ್ಯಾಕ್ ತಗೊಳ್ರೆ ಅದ್ರಾಗ 10 ಇರ್ತವೆ, ಪೆನ್ಸಿಲ್ ಪ್ಯಾಕ್ ತಗೊಳ್ರೆ 10 ಇರ್ತವೆ, ಕ್ರಯನ್ಸ್ ತಗೊಳ್ರೆ 10 ಇರ್ತವೆ, ಅಂದರೆ 10 ಇರ್ತವೆ. ಹಂಗಾಗಿ ಅಂತಹ ಪ್ಯಾಕ್ಸ್ಗಳನ್ನು ನೀವು ಬರೆಯುವಂಥದ್ದು. ಇನ್ನೂ ನಿಮಗೆ ಗೊತ್ತಿದ್ದರೆ, ಬೇರೆ ಗೊತ್ತಿದ್ದರೆ ಬರೆಯುವಂಥದ್ದು. ಇಲ್ಲಿ ಮನೋಜ್ ಏನು ಮಾಡಿದ್ದಾನೆ, ಸಪೋಟೊ ಹಣ್ಣಿನ ಒಂದು ಅಂಗಡಿ ಇಟ್ಕೊಂಡಾನೆ. ಇವೆಲ್ಲವೂ ಕೂಡ ಸಪೋಟೊ ಹಣ್ಣು. ಈ ಬಾಕ್ಸ್ಗಳಲ್ಲಿ ಎಷ್ಟೆಷ್ಟಿದ್ದಾವೆ ಅಂತ ಎಣಿಸ್ಬೇಕಾಗತ್ತೆ. ಒಂದು ಟ್ರೈಯಲ್ಲಿ ಎಷ್ಟಿದ್ದಾವೆ ಅಂತ ಎಣಿಸುವಂಥದ್ದು, ಒಟ್ಟು ಟೋಟಲ್ಲು ಎಷ್ಟು ಸಪೋಟೊ ಹಣ್ಣುಗಳಿದ್ದಾವೆ ಅಂತ ಎಣಿಸೋಂಥದ್ದು. ಮತ್ತು ಇಲ್ಲಿ ಟ್ರೈಯನ್ನು ಟೆನ್ಸು ಮತ್ತು ಒನ್ಸ್ನಲ್ಲಿ ಬರೆಯುವಂಥದ್ದು. ಇಲ್ಲಿ 2 ಬರೆಯುವಂಥದ್ದು, ಇಲ್ಲಿ 5 ಬರೆಯುವಂಥದ್ದು, ಇಲ್ಲಿ 2 ಬರೆಯುವಂಥದ್ದು, ಇಲ್ಲಿ 5 ಬರೆಯುವಂಥದ್ದು. ಅಂದರೆ ಇಲ್ಲಿರುವಂತಹ ಸಪೋಟ ಹಣ್ಣುಗಳು ಟೆನ್ಸ್ ಅನ್ನೋವು 20 ಇದ್ದಾವೆ, 2 ಹಾಕುವಂಥದ್ದು. ಬಿಡಿ ಒನ್ಸ್ ಅನ್ನೋವು 5 ಇದ್ದಾವೆ, 5 ಹಾಕುವಂಥದ್ದು. ನೆಕ್ಸ್ಟ್ ಅದೇ ರೀತಿಯೇ ಕೂಡ 4 ಮತ್ತು 3 ಟೆನ್ಸು ಒನ್ಸು, ಟೆನ್ಸು ಒನ್ಸು, ಟೆನ್ಸು ಒನ್ಸು, ಬಿಡಿ 10 ಬಿಡಿ, 10 ಬಿಡಿ ಅಂತೇಳಿ. ಓಕೆ. ನೆಕ್ಸ್ಟ್ ಇಲ್ಲಿ ಸಪೋಟ ಹಣ್ಣುಗಳನ್ನು ಎಣಿಸುವಂಥದ್ದು, 80 ಸಪೋಟ ಹಣ್ಣುಗಳ ಗುಂಪಿರುವಂಥದ್ದು. ಇವೆಲ್ಲವೂ ಕೂಡ ನಾವು ಲೈನ್ ಎಳೆದಿವಲ್ಲ, ಇದೇ ರೀತಿ ನೀವು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು, ಅಂದರೆ ಎಣಿಸಿ ಬರೆಯುವಂಥದ್ದು ಅಷ್ಟೇ, ಅದರಲ್ಲಿ ಏನೂ ಇಲ್ಲ, ನಿಮಗೆ ಎಣಿಕೆಗೋಸ್ಕರ ಇರುವಂಥದ್ದು. ಇಲ್ಲಿ ಬ್ರಿಕ್ಸ್ ಅಥವಾ ಬ್ಲಾಕ್ಗಳನ್ನು ಎಣಿಸಿ ಬರೆಯುವಂಥದ್ದು ಎಷ್ಟಿದ್ದಾವೆ ಅಂತ. ನೆಕ್ಸ್ಟ್ ಬಂದರೆ ಅದೇ ರೀತಿ ಇರುವಂಥದ್ದು. ನೆಕ್ಸ್ಟು ಇಲ್ಲಿ ಬ್ಲಾಕ್ಸ್ಗಳನ್ನು ಎಣಿಸುವಂಥದ್ದು, 1 2 3, ಅಂದರೆ ಟೆನ್ಸ್ ಎಷ್ಟಿದ್ದಾವೆ, 3 ಬ್ಲಾಕ್ಸ್ ಇದ್ದಾವೆ. ಬಿಡಿ ಎಷ್ಟಿದ್ದಾವೆ ಅಂದರೆ ಒನ್ಸ್ ಎಷ್ಟಿದ್ದಾವೆ, 4 ಇದ್ದಾವೆ. ಅವುಗಳನ್ನು ಕೂಡಿಸಿ ಬರೆಯುವಂಥದ್ದು, ಮತ್ತು ಅದನ್ನೇ ಕನ್ನಡದಲ್ಲಿ ಬರೆಯುವಂಥದ್ದು. ಓಕೆ, ಇಷ್ಟೇ ಬ್ಲಾಕ್ಸ್ಗಳನ್ನು ಎಣಿಸುವಂಥದ್ದು. ಅಲ್ಲಿ 5 ಬರ್ತವೆ, ಬಿಡಿ ಅಂದರೆ ಒನ್ಸ್ ಎಷ್ಟು ಬರ್ತವೆ, 3 ಬರೆಯೋದು, ಅದನ್ನು ಕೂಡಿಸಿ ಬರೆಯುವಂಥದ್ದು. ಯಥಾ ರೀತಿಯಲ್ಲಿ ಲೆಕ್ಕವನ್ನು ಇದನ್ನು ಮಾಡುವಂಥದ್ದು. ನೆಕ್ಸ್ಟ್ ಬಂದರೆ ಇವನ್ನೇ ಬ್ರಿಕ್ಸ್ಗಳನ್ನು ಅಡ್ಡಬಿಡ್ಡಿ ಸ್ಟ್ರಿಪ್ಸ್ ಆಗಿ ಅಡ್ಡಬಡ್ಡ ಮಾಡುವಂಥದ್ದು. ಇವನು ಅಷ್ಟೇ 1 2 3 4 ಇದ್ದಾವೆ, 4 ಬರೆಯುವಂಥದ್ದು. ಬಿಡಿ ಎಷ್ಟಿದ್ದಾವೆ, 6 ಇದ್ದಾವೆ, 6 ಬರೆಯುವಂಥದ್ದು. ಇದೇ ರೀತಿ ಯಥಾ ರೀತಿ ನಾವು ಲೆಕ್ಕವನ್ನು ಎಲ್ಲವೂ ಕೂಡ ಮಾಡುವಂಥದ್ದು. ಇದೇ ರೀತಿ ಏನು ಮಾಡಬೇಕು, ಲೆಕ್ಕವನ್ನು ನಾವು ಮಾಡುವಂಥದ್ದು, ಅಂದರೆ ಎಣಿಸಿ ಬರೆಯುವಂಥದ್ದು. ಅವ್ರು ಕೇಳಿರುವಂತೆ ನಾವು ಎಣಿಸಿ ಬರೆಯುವಂಥದ್ದು. ನೆಕ್ಸ್ಟ್ ಬಂದರೆ ಇವು ಟೆನ್ಸು, ಅಂದರೆ ಹತ್ತರಗಳ ಪಟ್ಟಿ. ಇವು ಬಿಡಿ ಅಂದರೆ ಒನ್ಸು, ಯೂನಿಟ್ಸ್ ಅಂತಲೂ ಕರಿತೀವಿ. ನೋಡಿ ಇಲ್ಲಿ 2 ಇದೆ, 2 ಹಾಕುವಂಥದ್ದು, 4 ಇದೆ, 4 ಹಾಕುವಂಥದ್ದು. ಅಂದರೆ ಟೆನ್ಸಿಗೆ ಟೆನ್ಸ್ ಹಾಕುವಂಥದ್ದು, ಒನ್ಸಿಗೆ ಒನ್ಸನ್ನು ಹಾಕುವಂಥದ್ದು. ಇವನ್ನ ಯಥಾ ರೀತಿ ಲೆಕ್ಕಗಳನ್ನು ನಾವು ಮಾಡುವಂಥದ್ದು. ನೆಕ್ಸ್ಟ್ ಬಂದರೆ ಇಲ್ಲಿಯೂ ಅಷ್ಟೇ ಬ್ಲಾಕ್ಸ್ಗಳನ್ನು ಎಣಿಸುವಂಥದ್ದು. ನೋಡಿ 1 2 3 4 5 ಎಲ್ಲೋ ಬಾಕ್ಸ್, ಅಂದರೆ ಒಂದೊಂದರಲ್ಲಿ 10 ಇದ್ದಾವೆ, 50 ಆಯಿತು. 50
ಯೂನಿಟ್ಸ್ಗಳು ಅಂತನಾದರೂ ಕರಿಬೋದು. ನೆಕ್ಸ್ಟು ರೆಡ್ ಎಷ್ಟಿದ್ದಾವೆ? 1 2 3 4 5 ಇದ್ದಾವೆ. ರೆಡ್ 5 ಇದ್ದಾವೆ, 50 ಆಗುವಂಥದ್ದು. ಅವುಗಳನ್ನು ಯೆಲ್ಲೋ ಟೆನ್ಸ್ನಲ್ಲಿ ಬರೆಯುವಂಥದ್ದು, ರೆಡ್ನ ಟೆನ್ಸಲ್ಲಿ ಬರೆಯುವಂಥದ್ದು, ಮತ್ತು ಟೋಟಲ್ ಬರೆಯುವಂಥದ್ದು, ಹಾಗೆ ಟೆನ್ಸಲ್ಲಿ ಇಡುವಂಥದ್ದು. ಇದೇ ರೀತಿ ಮತ್ತೆ ಕನ್ನಡದಲ್ಲಿ ನಾವು ಬರೆಯುವಂಥದ್ದು. ನೆಕ್ಸ್ಟ್ ಸೇಮ್ ಅಷ್ಟೇ, ಯೆಲ್ಲೋಗಳನ್ನು ಎಣಿಸುವಂಥದ್ದು ಮತ್ತು ರೆಡ್ಡನ್ನು ಎಣಿಸುವಂಥದ್ದು, ಇಲ್ಲಿ ಬರೆಯುವಂಥದ್ದು. ಯೆಲ್ಲೋಸು, ಇಲ್ಲಿ ರೆಡ್ಡು, ಇವುಗಳನ್ನು ಬರೆಯುವಂಥದ್ದು. ಇದೇ ರೀತಿ ನಾವು ಲೆಕ್ಕವನ್ನು ಏನು ಮಾಡಬೇಕು? ಮಾಡುವಂಥದ್ದು. ಎಣಿಕೆ ಮಾಡಿ ಲೆಕ್ಕವನ್ನು ಮಾಡುವಂಥದ್ದು. ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂತ ನೋಡೋದಾದರೆ, ನೆಕ್ಸ್ಟ್ ಇಲ್ಲಿ 3 ತ್ರಿಭುಜಗಳನ್ನು ಕೊಟ್ಟಿದ್ದಾರೆ. ಅಂದರೆ ಟೆನ್ಸು 3 10ಗಳಿದ್ದಾವೆ, ಬಿಡಿ ಒಂದಿದೆ, ಒಂದಿದೆ ಅಂತ. ಟೆನ್ಸು ಒನ್ಸು, ಅದನ್ನೇ ಟೆನ್ಸು ಒನ್ಸು, 3ಅನ್ನು ಇಲ್ಲಿ ಬರೆಯುವಂಥದ್ದು, 1ಅನ್ನು ಇಲ್ಲಿ ಬರೆಯುವಂಥದ್ದು. ಅದೇ ರೀತಿ ಲೆಕ್ಕ, ಇಲ್ಲಿ 3 ಇದ್ದಾವೆ, 3ಅನ್ನು ಬರೆಯುವಂಥದ್ದು, 2 ಇದ್ದಾವೆ, 2ಅನ್ನು ಬರೆಯುವಂಥದ್ದು, ಇದನ್ನು 3ನ ಇಲ್ಲಿ ಬರೆಯುವಂಥದ್ದು, 2ನ ಇಲ್ಲಿ ಹಾಕುವಂಥದ್ದು, ಈ 3ನ ಇಲ್ಲಿ ಟೆನ್ಸಿಗೆ ಹಾಕುವಂಥದ್ದು, 2ನ ಒನ್ಸಿಗೆ ಹಾಕುವಂಥದ್ದು. ಸೇಮ್ ಲೆಕ್ಕ, ಇಲ್ಲಿ 5 ಇದ್ದಾವೆ, ಇಲ್ಲಿ 3 ಇದ್ದಾವೆ, 5ಅನ್ನು ಇಲ್ಲಿಗೆ, 3ಅನ್ನು ಇಲ್ಲಿಗೆ, ಆಮೇಲೆ ಟೆನ್ಸು ಒನ್ಸು. ನೆಕ್ಸ್ಟ್ ಇಲ್ಲಿ 2 ಟೆನ್ಸ್ ಇದ್ದಾವೆ, 8 ಒನ್ಸ್ ಇದ್ದಾವೆ, 2 ಇಲ್ಲಿಗೆ ಹಾಕುವಂಥದ್ದು, 8 ಇಲ್ಲಿಗೆ ಹಾಕುವಂಥದ್ದು, 2 ಟೆನ್ಸ್, 8 ಒನ್ಸು. ಇಲ್ಲಿ ಅವ್ರು ಕೊಟ್ಟಿದ್ದಾರೆ, ಇಲ್ಲಿ ಅವರು ಇಲ್ಲಿ ಕೊಟ್ಟಿದ್ದಾರೆ 9 ಟೆನ್ಸ್ ಇದ್ದಾವೆ, 3 ಒನ್ಸ್ ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಟೆನ್ಸಿಗೆ 9 ತ್ರಿಭುಜಗಳನ್ನು ಹಾಕುವಂಥದ್ದು, ಬಿಡಿಗೆ ಅಂದರೆ ಒನ್ಸಿಗೆ 3 ವೃತ್ತವನ್ನು ಹಾಕುವಂಥದ್ದು. ಈ ರೀತಿ ನೀವು ಬಣ್ಣವನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಇಲ್ಲೂ ಅಷ್ಟೇ, ಇಲ್ಲಿ 7 ಟೆನ್ಸ್ ಇದ್ದಾವೆ, 5 ಅಂದರೆ ಒನ್ಸ್ 5 ಇದ್ದಾವೆ. ಅದೇ ರೀತಿ ಇಲ್ಲಿ 7 ಚಿತ್ರವನ್ನು ಬಿಡಿಸುವಂಥದ್ದು, 5 ಯೂನಿಟ್ಸನ್ನು ಹಾಕುವಂಥದ್ದು. ಇಲ್ಲಿ ಸೇಮ್ ಅದೇ ರೀತಿ ಬರೆಯುವಂಥದ್ದು. ಇಲ್ಲಿ 2 ಟೆನ್ಸನ್ನು ಹೇಳಿದ್ದಾರೆ ಲೆಕ್ಕದಲ್ಲಿ, ಆಮೇಲೆ 9 ಒನ್ಸನ್ನು ಹೇಳಿದ್ದಾರೆ. ಅದೇ ರೀತಿ ನಾವು ಹಾಕುವಂಥದ್ದು. ನೀವು ಚಿತ್ರವನ್ನು ಪೂರ್ತಿ ಸಂಪೂರ್ಣ ಮಾಡಬೇಕು, ಅದನ್ನು ತ್ರಿಭುಜವನ್ನು. ನೆಕ್ಸ್ಟ್ ಬಂದರೆ ಇಲ್ಲೇನಿದೆ, ಇಲ್ಲಿ ಚಿಕ್ಕದು ದೊಡ್ಡದು, ಕಡಿಮೆ ಯಾವುದು ಹೆಚ್ಚು ಯಾವುದು, ಲೆಸ್ ಮೋರು ಹೇಳುವಂಥದ್ದು. ಇಲ್ಲಿಯೂ ಅಷ್ಟೇ 34 41ಕ್ಕಿಂತ ಕಡಿಮೆ ಇದೆ, 34 41ಕ್ಕಿಂತ ಕಡಿಮೆ ಇದೆ ಅಂತ ಹೇಳುವಂಥದ್ದು. ಲೆಸ್ಸು ಮೋರು ಬರೆಯುವಂಥದ್ದು. ಚಿಕ್ಕದು ದೊಡ್ಡದು, ಇವು ಈಸಿ ಇದಾವೆ, ನೀವು ಮಾಡ್ತೀರಾ. ಇದಕ್ಕಿಂತ ಇದು ದೊಡ್ಡದು, ಇದಕ್ಕಿಂತ ಇದು ಚಿಕ್ಕದು, ಇದು 25ಕ್ಕಿಂತ 30 ದೊಡ್ಡದು, ಅದು ಅಲ್ವಾ? ಅದನ್ನೇ ನೀವಿಲ್ಲಿ ಮಾಡುವಂಥದ್ದು. ನೆಕ್ಸ್ಟ್ ಬಂದರೆ 50ಕ್ಕಿಂತ ಹೆಚ್ಚಿರುವ ಸಂಖ್ಯೆ 75. ನೀವು ಇದನ್ನೇ ಬರೆಯಬೇಕು ಅಂತೀನಿಲ್ಲ, ಯಾವುದಾದ್ರೂ ಸಂಖ್ಯೆಯನ್ನು ಬರೆಯಬಹುದು. 30ಕ್ಕಿಂತ ಕಡಿಮೆ ಇರುವ ಸಂಖ್ಯೆ ಬರೆಯುವಂಥದ್ದು. 47ಕ್ಕಿಂತ ಅಥವಾ 47 ಮತ್ತು 59 ನಡುವೆ ಇರುವಂಥ ಸಂಖ್ಯೆಯನ್ನು ಬರೆಯುವಂಥದ್ದು. 42 59 ನಡುವೆ 48 49 ಇವಿಷ್ಟು ಬರ್ತವೆ. 50 51 9 ಬರ್ತವೆ. ಇದರಲ್ಲಿ ನೀವು ಯಾವ್ದಾರು ಒಂದನ್ನು ಬರೆಯುವಂಥದ್ದು. ಮತ್ತು ಇಲ್ಲಿ ನೀವು ನೋಡಬೇಕು, 2 ಡಿಜಿಟ್ನಲ್ಲಿ ಸ್ಮಾಲೆಸ್ಟ್ ಸಂಖ್ಯೆ ಕೇಳ್ತಾನೆ, ಅಂದರೆ ಅತ್ಯಂತ ಚಿಕ್ಕ ಸಂಖ್ಯೆ 2 ಡಿಜಿಟಲ್ಲಿ ಕೇಳಿದಾಗ 10 ಬರುವಂಥದ್ದು. ನೆಕ್ಸ್ಟು ಅದೇ 2 ಡಿಜಿಟ್ನಲ್ಲಿ ಬಿಗ್ಗೆಸ್ಟ್ ನಂಬರನ್ನು ಕೇಳ್ತಾನೆ ಅಥವಾ ಲಾರ್ಜೆಸ್ಟ್ ನಂಬರನ್ನು ಕೇಳ್ತಾನೆ, ಅದು 99 ಅಥವಾ 99 ಬರುವಂಥದ್ದು. ನೆಕ್ಸ್ಟ್ ಬಂದರೆ ಇಲ್ಲಿ ನೋಡಿರಿ, ಇಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂದರೆ ಟೆನ್ಸು ಒನ್ಸು ಕೊಟ್ಟಿದ್ದಾರೆ. ನಾವು ಇಲ್ಲಿ ಬಿಗ್ಗೆಸ್ಟ್ ನಂಬರನ್ನು ಮಾಡ್ಬೇಕು. ಇದನ್ನ ನೋಡಿರಿ, ಇಲ್ಲಿ 5 ಇಲ್ಲಿಗೆ ಬಂತು, 3 ಬ್ಯಾಕಿಗೆ ಹೋಯ್ತು, ಅಂದರೆ ಟೆನ್ಸಿಗೆ 5 ಬಂತು, 3 ಒನ್ಸಿಗೆ ಹೋಯ್ತು, ಅವಾಗ 53 ಬಿಗ್ಗೆಸ್ಟ್ ನಂಬರ್ ಆಯಿತು. ನಾವಿಲ್ಲೊಂದು ನಂಬರ್ ಹಾಕಬೇಕು, ಅದನ್ನು ಬಿಗ್ಗೆಸ್ಟ್ ಮಾಡಬೇಕು. ಇಲ್ಲೊಂದು ನಂಬರ್ ಹಾಕಬೇಕು, ಅದನ್ನು ಇದೊಂದು ಸ್ಮಾಲೆಸ್ಟ್ ಇರಬೇಕು, ಇದು ಬಿಗ್ಗೆಸ್ಟ್ ಇರಬೇಕು. ಯಥಾ ರೀತಿ ಮಾಡುವಂಥದ್ದು. ಇವನ್ನೇ ಹಾಕಬೇಕು ಅಂತೇನಿಲ್ಲ, ನೀವು ಯಾವ್ದಾದ್ರು ಹಾಕಿಂದು ಸ್ಮಾಲೆಸ್ಟು ಬಿಗ್ಗೆಸ್ಟು ಮಾಡುವಂಥದ್ದು. ನೆಕ್ಸ್ಟ್ ಇಲ್ಲಿ ಏನಪ್ಪ ಮ್ಯಾಜಿಕ್ ಅಂದರೆ, ದೊಡ್ಡ ಸಂಖ್ಯೆಯಿಂದ, ಅಂದರೆ ನಾವು ಇಳಿಕೆ ಕ್ರಮದಲ್ಲಿ ಬರಿತೀವಲ್ಲ, ಹಾಗೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯ ಕಡೆಗೆ ನಾವು ಚಲಿಸಬೇಕು. ಇಲ್ಲೂ ಅಷ್ಟು 91 ದೊಡ್ಡ ಸಂಖ್ಯೆ, 76 53 34 34 ಆದಮೇಲೆ 23 24 ಆದಮೇಲೆ 19 19 ಆದಮೇಲೆ 14 14ಕ್ಕೆ ಹೋಗಿ 11ಕ್ಕೆ ಹೋಗಬೇಕು. ಇಲ್ಲೂ ಅಷ್ಟೇ, ಫಸ್ಟು ದೊಡ್ಡ ಸಂಖ್ಯೆ ಎಲ್ಲಿದೆ?
86ರಿಂದ ಸ್ಟಾರ್ಟ್ ಮಾಡ್ತೀವಿ. 86, 75, 63. 63 ಆದಮೇಲೆ ಸೀದಾ ಇಲ್ಲ ಬಂದು 58ಕ್ಕೆ ಹೋಗ್ಬೇಕು, ಆಮೇಲೆ 57ಕ್ಕೆ ಹೋಗಬೇಕು, ಆಮೇಲೆ 43ಕ್ಕೆ ಬರಬೇಕು, ಆಮೇಲೆ 34, ಆಮೇಲೆ 29. ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಡೆಗೆ ಚಲನೆಯನ್ನು ಮಾಡುವಂಥದ್ದು. ಇಲ್ಲಿ ನಾನು 2 ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು 99, ಅಂದರೆ ಲಾರ್ಜೆಸ್ಟ್ 2 ಡಿಜಿಟ್ ನಂಬರು. ಆಮೇಲೆ ಇವು ನೆನ್ಪಿಟ್ಕೋಬೇಕು ನೀವು, ಲಾರ್ಜೆಸ್ಟು 2 ಡಿಜಿಟ್ ನಂಬರ್ನಲ್ಲಿ ಪುನರಾವರ್ತನೆ ಆಗದಂತೆ, ಅಂದರೆ ಇಲ್ಲಿ 99, 2 ಒಂದೇ ಥರ ಇದ್ದಾವೆ, ಹಂಗೆ ಒಂದೇ ಥರ ಬರದಂತೆ ಇರುವಂತಹ ದೊಡ್ಡ ಸಂಖ್ಯೆ ಯಾವುದು ಅಂದರೆ 98. ಅದೇ ರೀತಿ ಚಿಕ್ಕ ಸಂಖ್ಯೆ ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್ನಲ್ಲಿ 10 ಇದೆ. ಮತ್ತು ನಾವು ರಿಪೀಟೆಡ್ ಆಗದಂಗೆ ನಾವು ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್ ಯಾವುದು ಅಂದರೆ 11. ರಿಪೀಟ್ ಆಗುವಂತೆ ಪುನರಾವರ್ತನೆ ಆಗಿದೆ ಅಂದರೆ 11 ಬರುವಂಥದ್ದು. ನೆಕ್ಸ್ಟು ಇಲ್ಲಿ ಅದೇ ಏನು ಚಿಕ್ಕ 3 ಅಂಕಿಯ ಅತ್ಯಂತ 10ರ ಸ್ಥಾನದಲ್ಲಿ 3 ಇರುವಂತೆ ಚಿಕ್ಕ 2 ಸಂಖ್ಯೆಗಳು ಅಂತ ಕೇಳಿದರೆ, 2ನೇ ಸ್ಥಾನದಲ್ಲಿ ಬಿಡಿ ಸ್ಥಾನದಲ್ಲಿ 2 ಇರುವಂತೆ ಅತ್ಯಂತ ಚಿಕ್ಕ 2 ಅಂಕಿಯ ಸಂಖ್ಯೆ ಅಂತ ಕೇಳಿದ್ದಾರೆ. ಆಮೇಲೆ ಇಲ್ಲಿ ಇದ್ರ ಪ್ರಶ್ನೆಗೆ ಆನ್ಸರ್ಸನ್ನು ನೀವು ನೋಡ್ಬೋದು. ಇದು 96 ಬರುವಂಥದ್ದು. ನೆಕ್ಸ್ಟ್ ಬಂದರೆ ಇಲ್ಲಿ ನೋಡಬೇಕು ಮೇಯ್ನು, ಇದು ರೆಡ್ ಕಲರ್ ಇದೆ, ಇದು ಗುಲಾಬಿ ಕಲರ್ ಇದೆ, ಇದು ಯೆಲ್ಲೋ ಕಲರ್ ಇದೆ, ಇದು ಹಸಿರು ಕಲರ್ ಇದೆ, ಇದು ನೀಲಿ ಕಲರ್ ಇದೆ, ಇದು ಆರೆಂಜ್ ಕಿತ್ತಳೆ ಹಣ್ಣಿನ ಕಲರ್ ಇದೆ, ಅಥವಾ ಇದನ್ನು ನೀವು ಗಮನಿಸಬೇಕು. ಯಾಕೆಂದರೆ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ ಈಗ. ನೋಡಿರಿ, ಅತ್ಯಂತ ಓಟದಲ್ಲಿ ಮೊದಲಿರುವಂಥದ್ದು ಫಸ್ಟ್ ಇರೋಂಥ ದೋಣಿ ರೆಡ್ಡು, ಆಮೇಲೆ 3ನೇ ಸ್ಥಾನದಲ್ಲಿರುವಂಥದ್ದು ಯಾವುದು ಯೆಲ್ಲೋ, ಆಮೇಲೆ ನೀಲಿ ಮತ್ತು ಹಸಿರು ದೋಣಿಗಳು ಯಾವ ಸ್ಥಾನದಲ್ಲಿದ್ದಾವೆ 4ನೇ ಸ್ಥಾನದಲ್ಲಿದ್ದಾವೆ. ನೀಲಿ ಮತ್ತು ಹಸಿರು ದೋಣಿಗಳು ಇಲ್ಲಿ ಕೇಳಿ ನೋಡಿರ್ಬೋದು, ನೀಲಿ ಎಲ್ಲಿದೆ ಇಲ್ಲಿದೆ, ಹಸಿರು ಎಲ್ಲಿದೆ ಇಲ್ಲಿದೆ, ಹೌದಾ, ಎರಡೂ ಕೂಡ 4ನೇ ಸ್ಥಾನದಲ್ಲಿ ಇದ್ದಾವೆ ಅಂತ ಬರೆಯುವಂಥದ್ದು. ನೆಕ್ಸ್ಟು ಗುಲಾಬಿ ಮತ್ತು ಕಿತ್ತಳೆ ಹಣ್ಣುಗಳ ಸ್ಥಾನ ಯಾವ ಸ್ಥಾನದಲ್ಲಿದ್ದಾವೆ 2 ಮತ್ತು 5ನೇ ಸ್ಥಾನದಲ್ಲಿದ್ದಾವೆ ಅಂತ ಬರೆಯುವಂಥದ್ದು. ನೆಕ್ಸ್ಟ್ ಇದು ಆಗಸ್ಟ್ ತಿಂಗಳ ಕ್ಯಾಲೆಂಡರ್ನ ಕೊಟ್ಟಿದ್ದಾನೆ, ಇದರ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳಿದ್ದಾನೆ. ನೋಡಿ ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಮತ್ತು ಓಣಮ್ಮು ಮತ್ತು ರಕ್ಷಾಬಂಧನ ಇವರು ಆಧಾರದ ಮೇಲೆ ಕ್ವಶನ್ ಕೇಳಿದ್ದಾರೆ. ನೀವು ಯಾವ ತಿಂಗಳಲ್ಲಿ ಓಣಂ ಹಬ್ಬವನ್ನು ಆಚರಿಸ್ತೀರಿ, ಯಾವ ದಿನದಲ್ಲಿ ಅಂತ ಕೇಳಿರುವಂಥದ್ದು. ನೆಕ್ಸ್ಟ್ ನೀವು ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಇಂಡಿಪೆಂಡೆನ್ಸ್ ಡೇನ ಯಾವಾಗ ಆಚರಿಸ್ತೀವಿ ಅಂತ ಕೇಳಿರುವಂಥದ್ದು, ಮತ್ತು ಅದೇ ರಕ್ಷಾಬಂಧನ ದಿನವನ್ನು ಯಾವಾಗ ಆಚರಿಸ್ತೀವಿ ಅಂತ ಕೇಳಿರುವಂಥದ್ದು. ಇಷ್ಟು ಈ ಮೊದಲನೇ ಪಾಠದ ಚಟುವಟಿಕೆಗಳಿಗೆ ಆನ್ಸರ್ಸ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.